ಅಣ್ಣ ಹೊಗೆ ಬಿಟ್ಟು ಸಾಕು, ಸ್ವಲ್ಪ ನಿಲ್ಲಿಸ್ತೀಯಾ? ಸೋಮ ಬರ್ತಾನೆ, ದಮ್ಮೋಡಿ ನೋಡಿದ್ರೆ ಅಷ್ಟೇ. ಸೋಮನ್ ತಾನೆ, ಪೆಟ್ರೋಲ್ ಬಂಕ್ ಅಲ್ವಲ್ಲ. ಸಿಗಾಕೋತೀಯ ನೋಡು. ಬೀಡಿನಪ್ಪ, ಎಲೆ ತಾನೆ. ನೈಸರ್ಗಿಕ ನನ್ನ ಮಗನೇ. ಬೆಳಗ್ಗೆ ಎದ್ದು ನಾನು ಬೀಡಿನ ಸೇತೀನಿ, ಗೊತ್ತಾ ನಿಮಗೆ? ಬೆಳಗ್ಗೆ ಎದ್ದು ಯಾರಾದ್ರೂ ಫ್ರೆಂಡ್ಸ್ ಸಿಕ್ಕರೆ ಅವ್ರಿಗೆ ನಾನು ಕೊಡೋದು ಬೀಡಿ ತಾನೆ. ಬೀಡಿ ಸೇದವ್ರಿಗೆ ಗಡ್ಡ ನೆಟ್ಟಿಗೆ ಬರೋದಿಲ್ಲ ಅಂತ ಜನ ಹೇಳ್ತಾರಲ್ಲ. ತಲೆಗೆ ಟವಲ್ ಕಟ್ಕೊಂಡು ಕಿವಿಗೆ ಬೀಡಿ. ಏನಣ್ಣ? ಏನಪ್ಪ? ನಿನ್ನೆ ಚರ್ಚಲ್ ನಡೀತಲ್ಲ ಮದುವೆ, ಆ ಮದುವೆಲೂ ಕೂಡ ನಿಂದೆ ಬಿರಿಯಾನಿ ಅಂತೆ? ಹೂ ಕಣಪ್ಪ, ನಮ್ದೇ ಕ್ಯಾಟ್ರಿಂಗು. ಚಿಕನ್ ಬಿರಿಯಾನಿ ಮಾಡಿದೀರಾ ಅನ್ಸುತ್ತೆ. ಸಜ್ಜಿ, ನೀನ್ ಏನ್ ಹೇಳಕ್ ಬರ್ತಾ ಇದ್ದೆ ಅಂತ ನಂಗೆ ಗೊತ್ತು, ಆದ್ರೆ ಇದು ಅದಲ್ಲ. ಇದು ಜಾನಕಿ ನಿಮಗೋಸ್ಕರ ಮಾಡಿರೋ ಸ್ಪೆಷಲ್ ದಮ್ ಬಿರಿಯಾನಿ. ಹೌದಾ? ಹಾಗಿದ್ರೆ ನನಗೊಂದು ದೊಡ್ಡ ಪೀಸ್ ಕೊಡಿ. ಕೊಡ್ಬೇಡ, ಸರಿ ಕೊಡು. ಏನ್ ಕೊಟ್ರೆ ಏನಾದ್ರು ಇಲ್ಲೇ ಯಾಕೆ? ಥ್ಯಾಂಕ್ಸ್. ಎಷ್ಟು ಬೇಕಷ್ಟು ತಿನ್ನಿ ಸಜ್ಜಿ ಅಣ್ಣ, ಯಾಕೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೋತೀರಾ? ನೀನಿನ್ನು ಹೋಗಿಲ್ವೇನಾ? ನೀವೇನು ತಿನ್ನಲ್ವಾ? ಇಲ್ಲಕ್ಕ, ತಪ್ಪು ತಿಳ್ಕೊಬೇಡಿ, ನಾನು ಹೊರಗಡೆ ಜಾಸ್ತಿ ತಿನ್ನಲ್ಲ. ನಾನು ಬರ್ತಾನೆ ಮನೆಯಿಂದ ಬಾಕ್ಸ್ ತಂದ್ಬಿಡ್ತೀನಿ. ಅಪ್ಪ, ಇದು ಹೋಮ್ಲಿ ಕ್ಯಾಟ್ರಿಂಗ್ ಫುಡ್, ಒಂದ್ಸಲ ತಿಂದು ನೋಡು. ಅಯ್ಯೋ ಪರವಾಗಿಲ್ಲ ಅಣ್ಣ. ತುಂಬಾ ಒತ್ತಾಯ ಮಾಡಬೇಡಿ, ಇವನು ನೈಸರ್ಗಿಕ. ಹೋಗು. ನಾನು ಬರ್ಬೇಕು. ಓಕೆ, ತಗ್ಸ್ಕೊಳ್ರಿ. ಮಗ ಸೆಂಟ್ರಲ್ ಇಡೋ, ಸಕ್ಕತ್ತಾಗಿ ಬರುತ್ತೆ ಕಣೋ. ಇವ್ರು ಬೆಳಿಗ್ಗೆನೆ ಶುರು ಮಾಡ್ಕೊಂಡ್ರಲ್ಲ ತರ್ಲೆಗಳು. ಇವ್ರಿಗೇನ್ ಮನೇಲಿ ಹೇಳೋರು ಯಾರು ಇಲ್ವಾ? ಈ ಕಡೆ ಬರೋ. ಇಲ್ಲಿ ನಿಂತ್ಕೊಂಡು ತರ್ಲೆ ಮಾಡೋ ಬದಲು ಎಲ್ರು ಸ್ಕೂಲ್ಗೆ ಹೋಗಿ. ಅಯ್ಯೋ, ಈ ಮರದಿಂದ ಏನಾದ್ರು ಒಂದ್ ಬೀಜ ಸಿಗುತ್ತಾ ಅಂತ ನೋಡಕ್ ಬಂದ್ವಿ ಆಂಟಿ. ಆಂಟಿನಾ? ಪಾಪ ಅವ್ರಿಗೆ ಬೇಜಾರ್ ಮಾಡ್ಬೇಡ್ವಾ? ಇಲ್ಲ ಅಜ್ಜಿ ಕೋಪ ಬಂದ್ಬಿಡುತ್ತೆ. ಅಜ್ಜಿನಾ ನಿಮ್ಗೆಲ್ಲ? ತಗೊಂಡು ಚೆನ್ನಾಗಿ ನಾಕ್ ಬಾರ್ಸೋರ್ಗೆ. ಹಾ, ಆ ಪ್ರಿನ್ಸಿಪಲ್ಗೆ ಹೋಗಿ ಹೇಳ್ತೀನಿ ನಾನು. ಇನ್ಮೇಲೆ ಯಾರು ಈ ಕಡೆ ಕಾಣಿಸ್ಕೋಬಾರ್ದು. ಈ ವಯಸ್ಸಲ್ಲಿ ಮಾಡ್ತಾರೆ ನೋಡು. ಏನಾಯ್ತು? ಅದೊಂದು ಬ್ಯಾಕ್ ಸಮಸ್ಯೆ. ಹೌದು, ಹೋದ್ ವರ್ಷ ಸ್ವತಂತ್ರ ದಿನಾಚರಣೆಗೆ ಕಾಡೆಲ್ಲ ಕಡ್ದು ಕ್ಲೀನ್ ಮಾಡಿದ್ರಿ. ಅವತ್ತಿಂದ ಈ ಸಮಸ್ಯೆ ಹಾಗೆ ಉಳಿದಿದ್ಯಮ್ಮ. ಅದನ್ನ ಕಟ್ ಮಾಡೋಕ್ಕಾಗಲ್ವಾ? ಹಾ, ಒಳ್ಳೆ ಐಡಿಯಾನೇ. ಅಲ್ಲ, ನಿಮ್ ಸರ್ ಸರಿಯಾದ ಸಮಯಕ್ಕೆ ಅದ್ರಲ್ಲೆಲ್ಲ ನಮ್ ಸಾರು ಕರೆಕ್ಟ್ ಆಗಿ ಬರ್ತಾರೆ. 10 ಗಂಟೆ ಕರೆಕ್ಟ್ ಆಗಿ ಇಲ್ಲಿ ಬಂದ್ ಸೇರ್ತಾರೆ ನೋಡಿ. ಹೊರಗಡೆನೂ ಇಷ್ಟು ದೊಡ್ಡ ಕಾಡಿಲ್ವಲ್ಲ? ಅದು ನಮ್ ಸಾರು ಕಾಸು ಕೊಟ್ಟು ತಂದಿಟ್ಟಿರೋದು ಇಲ್ಲಿಗೆ. ಯಾವ್ದೋ ಆಕ್ಸಿಜನ್ ಗಿಡ ಅಂತ ಅಂದ್ರು. ಹೊಟ್ಟೆ ಹಸ್ದಾಗ ಈ ಎಲೆಗಳನ್ನೇ ತಿದ್ದು ಬದುಕ್ತಾರೆ. ಎಷ್ಟೊತ್ತಾಗತ್ತೆ ಅಂತ ಗೊತ್ತೇ ಆಗ್ಲಿಲ್ಲ ಅಲ್ವಾ? ಅಯ್ಯೋ ಅಪ್ಪ, ಇನ್ನೂ ಬಂದಿಲ್ಲ. ಒಂಚೂರು ಜಾಗ ಬಿಡಿ. ಅಲ್ಲ ಅಣ್ಣ, ನಾವು ಮೊದ್ಲು ಬಂದಿರೋದು. ಹಿಂದೆ ನಿಂತ್ಕೊಳ್ಳಿ. ಅಮ್ಮ, ಸಾರ್ಗ್ ಒಳಗ್ ಹೋಗೋದಕ್ಕೆ ಜಾಗ ಬಿಡಿ. ಸಾರಿ ಸರ್, ಯಾರು ಅಂತ ಗೊತ್ತಾಗ್ತಿಲ್ಲ. ಬನ್ನಿ. ಸಾರಿ ಸರ್, ನೀವೇ ಅಂತ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, PSC ಅಟೆಸ್ಟೇಷನ್ ತಾನೆ? ಹೌದು. ಒರಿಜಿನಲ್ ಯಾವುದು? ಇದು ಇಲ್ಲಿ ಇಲ್ಲಿ ಇದಾ? ಇದೆ. ಅಣ್ಣ, ಇವ್ರು ಅವಳಿ ಜೋಳಿನಾ? ಇಲ್ವಲ್ಲ, ಏನಾಯ್ತು? ಅಲ್ಲ, ಇವ್ರ ತರನೇ ಒಬ್ರು ಮನೆ ಕಟ್ಟೋ ಕೆಲ್ಸಕ್ ಬಂದಿದ್ರು. ಅದು ಕೂಡ ಇವ್ರೇನಮ್ಮ. ಈಗಿನ ಹುಡುಗರು ಕಾಸು ಕೊಟ್ಟು ಜಿಮ್ಗೆ ಹೋಗ್ತಾರಲ್ವಾ, ದೇಹ ಬೆಳೆಸೋದಕ್ಕೆ. ಆದ್ರೆ ನಮ್ ಸೋಮನ್ ಸಾರು ಕನ್ಸ್ಟ್ರಕ್ಷನ್ ಕೆಲ್ಸಕ್ಕೆ ಏನಾದ್ರು ಕರೆದ್ರೆ ಜಿಮ್ಮಿಗೆ ಹೋಗೋದ್ರ ಬದಲು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕೆಲಸ ಮಾಡಿ ದುಡ್ಡು ಕೂಡ ತಗೊಳ್ಳೋದಿಲ್ಲ ಇವರು. ಇವರು ಜೂನಿಯರ್ ಆರ್ಗ್ಯಾನಿಕ್. ಸಾರವ್ರ ಶಿಷ್ಯ. ಚಕ್ಲಂಬಕ್ಲ ಹಾಕೊಂಡೇ ನೀರ್ ಕುಡಿಯೋದು. ಇಲ್ಲೇ ಇಷ್ಟೊತ್ತಾಗೋಯ್ತು, ಏನ್ ಮಾಡೋದು ಇವಾಗ? ಬೇಗ ನಡೀರಿ, ಟೈಮ್ ಆಗೋಯ್ತು. ಜನ ಬಂದವ್ರೆ. ಈ ಮರನ್ ಕಡ್ದ್ ಬಿಡೋಣ ಅಂತ ನಾನು ಮುಂಚೆನೆ ಹೇಳಿದ್ದೆ. ಕೇಳ್ಬೇಕು ತಾನೆ ನಮ್ಗೆಲ್ಲ. ಏನೋ ಮರ ಮಾತ್ರ ನೋಡ, ಮರ ಹೇಗೆ ಪೋಸ್ ಕೊಡ್ತಿದೆ. ಹೆಣ್ಣು ಮಕ್ಕಳು ಕೂಡ ಇಲ್ಲೇ ಇದೀರೋ? ಕೇಳಿ ಕೇಳಿ. ಇದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಓಹ್, ಎಂತ ಫಿನಿಶಿಂಗ್ ಅಲ್ಲ, ಅದ್ಭುತ. ಈ ಪ್ರಕೃತಿಯಲ್ಲಿ ಈ ತರದ ವಿಕೃತಿ ಆಗ್ತಿರುತ್ತೆ. ಸರ್, ಈ ತರ ಮರನೆಲ್ಲ ಕಡ್ದಾಕ್ಬೇಕು ಸರ್. ಯಾವ್ದಾದ್ರು ಕೆಮಿಕಲ್ ಹಾಕಿದ್ರೆ ಅದು ಹೋಗುತ್ತಪ್ಪ. ಸೋಮನಣ್ಣ, ಅವ್ರ ಮರ ಕಡಿಬೇಕು ಅಂತ ಮಾತಾಡ್ತವ್ರೆ. ಜಾಗ ಬಿಡು.
ಸರಿ 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 ಎಲ್ರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ನೋಡೋಣ. ಹಾ ಸರ್. ಸರಿನಾ? ಹೌದು. ಏನಂತೀರಾ? ನಿಮ್ಮೆಲ್ರ ಅಭಿಪ್ರಾಯ ಈ ಮರನ ಕತ್ತರಿಸ್ಬೇಕು ಅನ್ನೋದೇ ತಾನೇ? ಕಡಿದ್ರು ಮತ್ತೆ ಬೆಳೆಯಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ? ಮತ್ತೇನ್ ಮಾಡೋದು? ಹಾಗಾದ್ರೆ ಪೂರ್ತಿ ಕತ್ತರಿಸೋಣ ಬಿಡಿ, ಏನಂತೀರಾ? ಸೋಮ ಹೇಳ್ದಂಗೆ ಇಡೀ ಮರನ ತೆಗೆದು ಬಿಡ್ಬೇಕು. ಕರೆಕ್ಟ್. ಸರ್, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ತಗೊಳ್ಳೋದ್ರ ಬದಲು ನಿಮ್ ಸ್ವಂತ ಡಿಸಿಷನ್ ಇದ್ರೆ ಹೇಳಿ. ಅಪ್ಪ, ನಿಸರ್ಗ ಪ್ರೇಮಿ ಸೋಮನ್, ಒಂದು ಮದುವೆ ಆಗಿದ್ರೆ ಹೆಂಗಸರ ಫೀಲಿಂಗ್ ಏನು ಅಂತ ಗೊತ್ತಾಗಿರೋದು. ಇಲ್ಲಿ ಮರ ಇದೆ ಅಂತ ಅದಕ್ಕೊಂದು ಲಂಗ ಹಾಕಿ ಕಾಪಾಡಕ್ ಆಗಲ್ಲ. ಅಶ್ಲೀಲ ಕಂಡ್ರೆ ಕತ್ತರಿಸ್ಬಿಡ್ಬೇಕು. ಇಲ್ಲಿಗೆ ಹೆಂಗಸರು ಮಕ್ಕಳು ಬರ್ತಾ ಇರ್ತಾರೆ. ಈ ಎ ಸರ್ಟಿಫಿಕೇಟ್ ಮರನ ಇಟ್ಕೊಳಕ್ ಆಗಲ್ಲ, ಕತ್ತರಿಸ್ಬಿಡ್ಬೇಕು. ಹಾಗಿದ್ರೆ ಎಲ್ಲಾ ಜವಾಬ್ದಾರಿ ನಾನೇ ತಗೋತೀನಿ. ಏನಂತೀರಾ? ನೋಡೋಣ. ಸರಿ, ನೋಡೋಣ ಬಿಡಿ. ನೋಡೋಣ. ಏನಾಗುತ್ತೆ ನೋಡೋಣ. ಇದುವರೆಗೂ ಎಷ್ಟೋ ಹೋರಾಟಗಳನ್ನ ನೋಡಿದೀವಿ, ಆದ್ರೆ ಇವತ್ತಿನ ಹೋರಾಟ ತುಂಬಾ ಡಿಫ್ರೆಂಟ್ ಆಗಿದೆ. ವ್ಯವಸಾಯದ ಕಚೇರಿ ಹತ್ರ ಬೆಳೆದಿರೋ ಮರನ ಕಟ್ ಮಾಡಬಾರ್ದು ಅಂತ ಆ ಮರದ ಮೇಲೆ ಒಂದು ಮನೆನ ಕಟ್ಕೊಂಡು ಅಲ್ಲಿ ಹೋರಾಟ ಮಾಡ್ತಿರೋ ವ್ಯಕ್ತಿನ ನಾವೀಗ ನೋಡ್ತಾ ಇದೀವಿ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಇಲ್ಲಿ ಕೆಲಸ ಸೋಮನ್. ಒಂಥರ ವಿಚಿತ್ರ ಅವನು. ಗೌರ್ಮೆಂಟ್ ಕೆಲಸದಲ್ಲಿ ಕಾಂಕ್ರೀಟ್ ಕೆಲ್ಸಕ್ಕೆ ಬಂದ. ದುಡ್ಡಿಗೆ ಇಷ್ಟೊಂದು ಆಸೆ ಪಡಬಾರ್ದು. ಹಲೋ, ನ್ಯೂಸ್ ನೋಡಿದ್ಯಾ? ನೇರವಾಗಿ ಅವರು ಮರನೇ ಹತ್ತು ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀನಿ. ಹುಚ್ಚ ಅನ್ಸತ್ತಲ್ವಾ? ಅಕ್ಕ, ಅವ್ನ್ ಬೇಗ ಬಂದ್ಬಿಡ್ತಾನ ಹೇಗೆ? ಅವನ್ ಬರೋದಿಲ್ಲ, ನೀನ್ ಧೈರ್ಯವಾಗಿರು. ಏನ್ ಖಂಡಿತ ಬರಲ್ಲ ಅವನು. ಎಷ್ಟ್ ಜನ ಬಂದಿದಾರ ನೋಡಿ. ಇಷ್ಟ್ ಜನ ನೋಡಿದ್ರೆ ಹುಚ್ಚ ಆಗೋಗ್ಬಿಡ್ತಾನೆ. ಹಾಗಾದ್ರೆ ನೀನ್ ಹೋಗಿ ಇನ್ನೊಂದ್ ಪ್ಲೇಟ್ ತಗೊಂಡ್ ಬಾ. ಮೊಬೈಲ್ ಫೋನಲ್ಲಿ ಸಿಗ್ನಲ್ ಸಿಗ್ತಿಲ್ಲ ಅಂತ ಲ್ಯಾಂಡ್ ಲೈನ್ ನ ಮರದ ಮೇಲೆ ತಗೊಂಡ್ ಹೋಗಿ ಕೆಲ್ಸಕ್ಕೆ ಯಾವುದೇ ರೀತಿ ಅಡೆತಡೆ ಬರಬಾರ್ದು ಅಂತ ನಮ್ಮ ವ್ಯವಸಾಯ ಕಚೇರಿ ಅಧಿಕಾರಿ ಮೇಲ್ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೋಮಣ್ಣ ಇಟ್ಕೊಳ್ಳಿ. ಈ ಮರನ ಕತ್ತರಿಸಬೇಕು ಅಂತ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಒಪಿನಿಯನ್ ಕೇಳಿದ್ರೆ ಇದು ಎವಲ್ಯೂಷನರಿ ಬಾಯೋಲಿಸ್ಟ್ ಅಂತ ಇದನ್ನ ಬಿಟ್ಬಿಡ್ಬೇಕು. ಕಾರಣ ಯಾಕಂದ್ರೆ ಮರ ಇನ್ನೂ ಬೆಳಿತಾನೆ ಇದೆ. ಇವತ್ ನೋಡಕ್ ಈ ತರ ಇದೆ, ಮತ್ತೆ ನಾಳೆ ಕಣ್ಣು ಮೂಗು ಎಲ್ಲ ಬಂದು ಮತ್ತೆ ಜೀವಿಯಾಗಿ ಬದಲಾದ್ರೆ ಏನ್ ಮಾಡೋದು? ಅಲ್ಲ, ನಾವು ಬೆಳೆದಿದ್ದು ಹೀಗೆ ತಾನೇ? ಹೌದಾ? ಅಲ್ವಾ? ಇದ್ರ ಬಗ್ಗೆ ಈ ಜನ ಏನ್ ಹೇಳ್ತಾರೆ ಅಂತ ತೋರಿಸ್ತೀವಿ. ನೋಡ್ತಾ ಇರಿ ನಮ್ಮ ಚಾನೆಲ್ ನ. ಹಲೋ ಅಗ್ರಿಕಲ್ಚರ್ ಆಫೀಸ್. ಹಲೋ ಅಗ್ರಿಕಲ್ಚರ್ ಆಫೀಸ್. ಹಲೋ ಅಗ್ರಿಕಲ್ಚರ್ ಆಫೀಸ್. ಸನ್ನಿ, ಹಲೋ ಅಗ್ರಿಕಲ್ಚರ್ ಆಫೀಸ್. ಏನಾಯ್ತು ಸರ್? ಅವ್ರೇನೆ ಆಫೀಸರು, ಅಲ್ಲಿ ಹೋಗಿ. ಹಲೋ ಅಗ್ರಿಕಲ್ಚರ್ ಆಫೀಸ್. ಸನ್ನಿ, ಓ ಏನ್ ಸರ್? ಕೆಡಂಗರ್ ಜಮೀನ್ದು ಫೈಲ್ಸ್ ಕೊಟ್ಟಿದ್ರಲ್ಲ, ಅದೆಲ್ಲ ಎಲ್ಲೋಯ್ತು? ಈಗ್ಲೇ ರೆಡಿ ಮಾಡ್ತೀನಿ ಸರ್. ರಾಜಮ್ಮ, ಆ ಗಿಡ ಚೆನ್ನಾಗಿಲ್ಲ, ಬೇರೆ ಗಿಡ ಕೊಡಿ. ಅಷ್ಟು ಗೊತ್ತಾಗಲ್ವಾ? ಹಲೋ ಅಗ್ರಿಕಲ್ಚರ್ ಆಫೀಸ್. ಸರ್, ನಾನ್ PO ರಿಂಜು. ಹಾ, ಹೇಳು ಪರಂಜು. ನಾನ್ ಇಲ್ಲೇ ಇದ್ದೀನಿ ಸರ್. ಕಾಣಿಸ್ತಾ ಇದೆಯಾ? ವಿಷಯ ಏನು ಹೇಳು. ಸರ್, ನಾನ್ B.Tech ಫೇಲು. 48 ಅರೇಸ್ ಇದೆ. ನಮ್ಮ ಅಪ್ಪನ ಮುಂದೆ ಬದುಕು ತೋರಿಸ್ಬೇಕು ಸರ್. ಅದಕ್ಕೆ 3 ತಿಂಗಳಲ್ಲಿ ವ್ಯವಸಾಯ ಮಾಡಿ ಸಾವುಕಾರಾಗಕ್ಕೆ ಯಾವ್ದಾದ್ರು ದಾರಿ ಇದೆಯಾ ಸರ್? ನಾನ್ ಮಣ್ಣಿಗೋಸ್ಕರ ಜೀವ ಕೊಡೋಕ್ಕೂ ತಯಾರಿದ್ದೀನಿ. ನಿನ್ ಜೀವನ್ ಮಣ್ಣು ಕೊಡೋದೇ ಒಳ್ಳೇದು ಬಿಡು. ಹಲೋ ಅಗ್ರಿಕಲ್ಚರ್ ಆಫೀಸ್. ಹಲೋ, ಸೋಮನ್ ಸರ್ ಅಲ್ವಾ? ಹೌದು, ಹೇಳಿ, ಏನ್ ವಿಷಯ? ಸರ್, ಸ್ಟ್ರೈಕ್ ಮಾಡ್ತಿರೋದಕ್ಕೆ ಅಭಿನಂದನೆ ತಿಳಿಸೋಣ ಅಂತ ಮಾಡಿದೆ. ಹಾಗಿದ್ರೆ ಹೋಗ್ಲಿ ಮತ್ತೆ. ಸ್ಟ್ರೈಕ್ ಸೂಪರ್, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಏನು ಹೇಳೋದಿಲ್ಲ. ಹೇಳೋದೇನು ಇಲ್ಲ ಅಂದ್ರೆ ಏನಕ್ಕೆ ಕಾಲ್ ಮಾಡಿದ್ರಿ? ಅಯ್ಯೋ, ಸರಿ ಸರ್, ಹಾಗಾದ್ರೆ ಫೋನ್ ಇಡ್ತೀನಿ. ಹಾ, ಸರಿ. ಸೋಮಣ್ಣ, ನಾನ್ ಕಾಯ್ಬೇಕಾ? ಬೇಡ ಬೇಡ, ತೊಂದ್ರೆ ಇಲ್ವಾ? ಸರಿ, ನಾಳೆ ಬರ್ತೀನಿ. ಸಿಗೋಣ. ಹಾ. ಹಲೋ ಅಗ್ರಿಕಲ್ಚರ್ ಆಫೀಸ್, ಯಾರು ಹೇಳಿ? ಸರ್, ನಾನ್ ನಿಮ್ ಫ್ಯಾನ್ ಸರ್. ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ. ಓ, ಇಷ್ಟು ಬೇಗ ಅಭಿಮಾನಿ ಆದ್ರಾ? ಹಾ. ನಿಮ್ಗೆ ಏನ್ ಬೇಕು ಅಂತ ಹೇಳಿ. ನನ್ಗೇನ್ ಬೇಡ, ಹಾ. ನೀವ ಮರದ ಮೇಲೆ ಕೂತಿದ್ದೀರಲ್ಲ, ತುಂಬಾ ರಿಸ್ಕಿ ಅಲ್ವಾ ಅಂತ ಕಾಲ್ ಮಾಡಿದೆ. ಏನ್ ರಿಸ್ಕು? ಮಂಗಗಳು ಈಗಲೂ ಮರದ ಮೇಲೆ ತಾನೇ ವಾಸ ಮಾಡ್ತಿರೋದು. ಅವುಗಳಿಗೇನು ತೊಂದರೆ ಆಗ್ತಿಲ್ವಲ್ಲ? ಓ, ಅದಕ್ಕೆ ನಾನು ನೀವು ಮರದ ಮೇಲೆ ಕೂತ್ಕೊಂಡಿರೋದು. ನಿಮ್ಮ ಉದ್ದೇಶ ಏನು? ಅಯ್ಯೋ, ನಾನ್ ಏನು ಹೇಳ್ತಿಲ್ಲಪ್ಪ. ನೀವೀಗ ಮಾತಾಡ್ತಿರೋದು ಬೇರೆ ಪಕ್ಷದಿಂದ ತಾನೇ? ಈ ಸ್ಟ್ರೈಕ್ ನಿಲ್ಲಿಸ್ಬೇಕು ಅನ್ನೋದೇ ತಾನೇ ನಿಮ್ಮ ಉದ್ದೇಶ? ಅಯ್ಯೋ, ನಾನ್ ಯಾವ್ದನ್ನು ಹಾಳು ಮಾಡ್ತಿಲ್ಲ. ಸುಮ್ನೆ ಸಪೋರ್ಟ್ ಮಾಡಕ್ ಕಾಲ್ ಮಾಡ್ದೆ. ನಿಮಗ್ ತೊಂದ್ರೆ ಆದ್ರೆ ಕಾಲ್ ಮಾಡಲ್ಲ. ಸಾರಿ.
ಹಲೋ ಹಲೋ, ಯಾರು ಮಾತಾಡಿ? ಬೆಳಗ್ಗೆ ಕಾಲ್ ಮಾಡಿದ ಹುಡುಗಿನಾ? ಯಾವ ಹುಡ್ಗಿ? ನಾನ್ ನಿಮ್ಮ ಅಮ್ಮ ಕಣೋ. ಓ ಅಮ್ಮ, ನೀನಾ? ಏನ್ ವಿಷಯ? ನಿನ್ಗೆ ಹೋರಾಟ ಮಾಡೋಕೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಇದನ್ನ ಹೇಳೋದಕ್ಕೆ ಫೋನ್ ಮಾಡ್ದ? ನಾನೀಗ ಮಲಗಬೇಕು, ಸುಮ್ಮನಿರಮ್ಮ. ಏಯ್, ನೀನ್ ಏನಾದ್ರೂ ಊಟ ಮಾಡ್ದ್ಯಾ? ಅಮ್ಮ, ಇದು ಉಪವಾಸ ಸತ್ಯಾಗ್ರಹಮ್ಮ. ನಿನ್ ಹೋರಾಟ ಇವತ್ತಿಗೆ ಮುಗಿಯುತ್ತಾ? ನೀನ್ ಬರ್ತೀಯಾ ಅಂತ ನಿನ್ಗೋಸ್ಕರ ಸೊಪ್ಪಿನ ಸಾರು ಮಾಡಿಟ್ಟಿದ್ದೀನಿ. ಹೌದೌದು, ಅದೇನ್ ಸೊಪ್ಪಲ್ಯಾನೋ. ಹ? 24 ಗಂಟೆ ಸೊಪ್ಪಿನ ಸಾರು ಮಾಡು ಅಂತ ಹೇಳ್ತಾ ಇದ್ದೆ. ಇವತ್ತೇನಾಗಿದೆ ನಿನ್ಗೆ? ಸೊಪ್ಪಿನ ಸಾರು ಇಷ್ಟ ಇಲ್ವಾ? ಇಷ್ಟಾನೇ. ಹಲೋ ಹಲೋ ಅಮ್ಮ. ಹಲೋ ಹಲೋ ಅಮ್ಮ. ಇಷ್ಟಾನೇ, ನನ್ಗಿಷ್ಟ ಅಂತ ಹೇಳಿದ್ನಲ್ಲ. ನನಗೂ ಇಷ್ಟನೇ.